ಜಿಲ್ಲೆಯ ಸರಳ ಸಜ್ಜನಿಕೆಯ ರಾಜಕಾರಣಿ ಎಂದೇ ಹೆಸರಾಗಿದ್ದ ಮಾಜಿ ಶಾಸಕ ದಂಬೆಕೋಡಿ ಎಸ್ ಮಾದಪ್ಪ ಅವರ 13ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಮಡಿಕೇರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ದಿವಂಗತ ಡಿಎಸ್ ಮಾದಪ್ಪ ಅವರ ಪುತ್ರ ದಂಬೆಕೋಡಿ ಭೀಷ್ಮ ಹಾಗೂ ಸೊಸೆ ಕವನ್ ಭೀಷ್ಮ ಅವರ ಸಹಕಾರದೊಂದಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಡಿಕೇರಿಯ ಶ್ರೀ ಶಕ್ತಿ ವೃದ್ಧಾಶ್ರಮದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್.ಎಲ್. ದಿವಾಕರ್ ಮಾತನಾಡಿ, ಮಾಜಿ ಶಾಸಕ ಡಿಎಸ್ ಮಾದಪ್ಪನವರು ರಾಜಕಾರಣಕ್ಕೂ ಮೊದಲು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು, ಜೊತೆಗೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿದವರು ಎಂದು ಸ್ಮರಿಸಿದರು. ಮೇಡಮ್ಗೆ ನಾನು ಡಿ.ಎಸ್. ಮಾದಪ್ಪ ಸರ್ ಇದ್ದಾರಲ್ಲ, ಅವ್ರನ್ನ ತುಂಬ ಆತ್ಮೀಯ. ನನ್ನ ಜೀವನದಲ್ಲಿ BJPಗೆ ಓಟ್ ಹಾಕಿದಂತೇನಿದ್ರೆ ಅದು ಡಿ.ಎಸ್. ಮಾದಪ್ಪ ಇದ್ದಾಗ ಮಾತ್ರ ಒಂದು BJPಗೆ ಓಟ್ ಹಾಕಿದಂತ. ಯಾಕಂದರೆ ಅವರು ರಾಜಕೀಯ ಬರೋಕ್ಕಿಂತ ಮೊದಲೇ ಸಮಾಜ ಸೇವೆ ಮಾಡ್ತಿದ್ರು. ಆಗ ದಂಬೆಕೋಡಿ ಫ್ಯಾಮಿಲಿ ಅಂತಂದರೆ ನನಗೆ ಗೊತ್ತಿರೋಂಗೆ ಸರ್, ಭಾರಿ ಒಂದು ಎತ್ತರದಲ್ಲಿ ಬೆಳೆದಂಥ ಒಂದು ದಂಬೆಕೋಡಿ ಫ್ಯಾಮಿಲಿ ಅಂತಂದರೆ ದೊಡ್ಡ ಶ್ರೀಮಂತರಲ್ಲಿ ಇರ್ತಕ್ಕಂಥ ಒಂದು ಫ್ಯಾಮಿಲಿ ನಾನು ನೋಡಿದಾಗೆ. ಯಾಕಂದರೆ ಡಿ.ಎಸ್. ಮಾದಪ್ಪ ಅವರು ಮುಂಬೈಲಿ ಇಂಜಿನಿಯರ್ ಆಗಿದ್ದರು ಕೂಡ, ಅವರು ಬಂದಾಗ ಮಡಿಕೇರಿಗೆ ಬಂದಾಗ ಯಾವ ಎತ್ತಿಲಿದ್ರು ಅದನ್ನ ನಾನು ಕಣ್ಣಾರೆ ಕಂಡಿರೋಂಥದ್ದು ನಾನು ನೋಡಿದ್ದೀನಿ. ಅದ್ರ ಜೊತೆಗೆ ಅವರ ಆ್ಯಕ್ಟಿವಿಟೀಸು ಈ ಸಂಘಟನೆಗೆ ಮತ್ತು ಹಿಂದೂ ಜಾಗರಣ ವೇದಿಕೆಗೆ ಅಧ್ಯಕ್ಷರಾಗಿದ್ದು ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿದ್ದು ನಾನು ಕಣ್ಣಾರೆ ಕಂಡಿರೋಂಥದ್ದು. ಆ ಟೈಮಲ್ಲಿ ನಾವು ಸಹ RSS ಇದ್ವಿ. ಇವರು ಡಿ.ಎಸ್. ಮಾದಪ್ಪ ಇರುವಾಗ ನಾವು RSS ಇದ್ವಿ. ಆಗ ಅವ್ರ ತಂದೆ ಮಾಡಿದಂಥ ಆಸ್ತಿಲಿ ಮತ್ತು ಇವರು ಸಂಪಾದನೆ ಮಾಡಿದಂಥ ಇದರಲ್ಲಿ ಎಲ್ಲ ಕಳ್ಕೊಬಿಟ್ರು. ಅಂದರೆ ಸಮಾಜಮುಖಿ ಕೆಲಸ ಕಾರ್ಯಗಳು ಮಾಡುವಾಗ ಆ ಮನಸ್ಸಿಗೆ ಬಂದ್ಬಿಡ್ತು. ಅವರಿಗೆ ದುಡ್ಡು ಬಗ್ಗೆ ಯೋಚನೆ ಮಾಡಲಿಲ್ಲ. ಆದರೆ ಅವರ ಸಮಾಜಮುಖಿ ಕೆಲಸ ಮಾಡೋದ್ರ ಜೊತೆಗೆ ಅವ್ರನ್ನ ಬೇರೆ ದುರುಪಯೋಗಿಸ್ಕೊಂಡ್ರು. ಅವ್ರ ಫ್ಯಾಮಿಲಿ ಯಾವ ಥರ ಆಯ್ತಂದರೆ, ಈಗ ಮೇಡಮ್ ಬಂದ್ಬಿಟ್ಟು ಅದು ಈಗ ಡಿ.ಎಸ್. ಮಾದಪ್ಪನದ್ದು ಫ್ಯಾಮಿಲಿ ಮತ್ತು ಇದು ಏನು ಆಸ್ತಿ ಇದೆಯಲ್ಲ ಅದನ್ನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಮೇಡಮ್. ದಿವಂಗತ ಡಿಎಸ್ ಮಾದಪ್ಪ ಅವರ ಸೊಸೆ ಕವನ್ ಭೀಷ್ಮ ಮಾತನಾಡಿ, ಮಾವ ಹಾಗೂ ತನ್ನ ನಡುವಿನ ಅನುಬಂಧ ಕೆಲವೇ ವರ್ಷವಿದ್ದರೂ ಸಮಾಜಕ್ಕೆ ಅವರ ಕೊಡುಗೆ, ಆದರ್ಶಗಳು ನಮಗೆ ದಾರಿದೀಪವಾಗಿದೆ. ಪ್ರತಿ ವರ್ಷ ಅವರ ಪುಣ್ಯ ಸ್ಮರಣೆ ಎಂದು ದೇವಸ್ಥಾನಗಳಿಗೆ ಹೋಗುತ್ತಿದ್ದೆವು. ಆದರೆ ಈ ಬಾರಿ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇರೋದು ಖುಷಿಯಾಗಿದೆ ಎಂದರು. ಮಾವನ ಜೊತೆ ನನ್ನ ಒಂದು ಸಂಬಂಧ ಒಂದು 5 ವರ್ಷ ಮಾತ್ರ. ನಮ್ಮ ಮದುವೆಯಾಗಿ 5ನೇ ವರ್ಷಕ್ಕೆ ಮಾವ ತೀರಿ ಹೋದ್ರು. ಆದರೆ ಅವರು ಕೊಟ್ಟಿರುವಂತಹ ಒಳ್ಳೆ ಏನು ಹೇಳ್ತಾರೆ ಕೊಡುಗೆಗಳು ಮಕ್ಕಳಿಗಾಗಲಿ ಅವರ ಮೊಮ್ಮಕ್ಕಳಿಗಾಗಲಿ, ನಾನು ಸೊಸೆ, ಅವರ ಅಳಿಯ ಸಂದೀಪ್, ಎಲ್ಲರಿಗೂ ಅವ್ರದ್ದೊಂದು ಮಾರ್ಗದರ್ಶನ ಇದ್ದೇ ಇರುತ್ತೆ ಯಾವಾಗಲೂ. ಸೊ ಅವರ ಮಕ್ಕಳಿಗೆ ಹೇಳಿಕೊಟ್ಟಂಥ ದಾರಿಯಲ್ಲಿ ಅವ್ರು ನಡೀತಿದ್ದಾರೆ ಅಂತ ನಾನು ಯೋಚನೆ ಮಾಡ್ತೀನಿ. ಹಾಗೆ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಎಲ್ಲ ಸೇರಿ ಇದೊಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅಂತ. ವರ್ಷ ನಾವು ಹೆಚ್ಚಾಗಿ ಕಾವೇರಿಗೆ ಹೋಗಿ ಬರ್ತಿದ್ವಿ. ಈ ವರ್ಷ ಭೀಷ್ಮ ಇಲ್ಲದೆ ಇದ್ದ ಕಾರಣ ನಾನು ದಿವಾಕರ್ ಸರ್ ಹೇಳಿದಾಗೆ ಅವರು ಹೇಳಿದ ಇವತ್ತಿಲ್ಲಿ ಬಂದು ಸೇರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ದೀಪಕ್ ಪೊಂದಪ್ಪ, ಪ್ರಮುಖರಾದ ಪ್ರತಾಪ್ ಕೊರಗಪ್ಪ ಹಾಗೂ ಶ್ರೀ ಶಕ್ತಿ ವೃದ್ಧಾಶ್ರಮದ ಮೇಲ್ವಿಚಾರಕ ಸತೀಶ್ ಪಾಲ್ಗೊಂಡಿದ್ದರು. ಮತ್ತೆ ಸ್ನೇಹವನ್ನು ಬೆಳೆಸಲಿಕ್ಕಾಗಲಿ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅವರ ಕಾಲಘಟ್ಟದಲ್ಲಿ ನಾನು ತುಂಬ ಚಿಕ್ಕ ಹುಡುಗ. ಆದರೆ ಅವ್ರ ಬಗ್ಗೆ ಎಲ್ಲರೂ ಮಾತಾಡೋದನ್ನು ಕೇಳ್ಕೊಂಡಿದ್ದೀನಿ. ನಮ್ಮ ದೇವಕರ್ ಅವರು ಮಾತಾಡೋದನ್ನು ಕೇಳಿದ್ದೀನಿ, ಸ್ವತಃ ನಮ್ಮ ತಂದೆಯವರೇ ಮಾತಾಡೋದನ್ನು ಕೇಳ್ಕೊಂಡಿದ್ದೀನಿ. ಸರ್ ಜೊತೆಗೆ ತುಂಬ ಒಡನಾಡಿಯಾದಂಥ ಒಂದು ಸರ್ಕಲಲ್ಲಿ ನಮ್ಮ ತಂದೆಯವರು ಕೂಡ ಒಬ್ಬರು. ರಾಜಕೀಯದಲ್ಲಿ ಹೇಳೋದಾದ್ರೆ ಕೆಲವರಿಗೆ ವಿರೋಧಿಗಳು ಕೂಡ ಇರ್ತಾರೆ, ಅಥವಾ ಕೆಲವರಿಗೆ ಆಪ್ತರು ಕೂಡ ಇರ್ತಾರೆ, ಸಪೋರ್ಟ್ ಮಾಡುವವರು ಇರ್ತಾರೆ. ಆದರೆ ಡಿ.ಎಸ್. ಮಾದಪ್ಪ ಸರ್ ಅವರಿಗೆ ಯಾರು ಕೂಡ ವಿರೋಧಿಗಳು ಇರಲಿಲ್ಲ. ನಾವು ನೋಡಿದಾಗೆ ಎಲ್ಲರೂ ಮಾತಾಡೋದನ್ನು ಕೇಳಿಸ್ಕೊಂಡಾಗ ಎಲ್ಲರೂ ಕೂಡ ಇವತ್ತಿಗೂ ಕೂಡ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಇವತ್ತು ಸೋತರ ಯಾರೊಬ್ಬರು ನಾಯಕರು ಸೋತರೋದ್ರೆ ನಾಳೆ ಅವರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸ್ಬೋದು. ಆದರೆ ಇವರು ಈ ಮಹಾನುಭಾವ ತೀರೋಗಿ 13 ವರ್ಷ ಆದರೂ ಕೂಡ ಅವ್ರ ಬಗ್ಗೆ ಇವತ್ತಿಗೂ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರು ಮಾಡಿರುವಂಥ ಕೆಲಸ, ಅವ್ರು ಯಾವ ರೀತಿ ಇದ್ರು, ಜನರ ಜೊತೆ ಬೆರೀತಾ ಇದ್ರು ಅಂತಕ್ಕಂಥದ್ದು ದೇವಕರ್ ಸರ್ ಹೇಳಿದ್ರೆ ನಮ್ಮ ತಂದೆಯವರು ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಅವ್ರ ಮಾಜಿ ಶಾಸಕರು ಕೂಡ, ಕೊಡಗು ಜಿಲ್ಲೆಯ ಮಾಜಿ ಶಾಸಕರು, ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತಲೂ ಕೂಡ ತುಂಬಾ ಕೇಳಲ್ಪಟ್ಟಿದ್ದೀನಿ. ಡಿ.ಎಸ್. ಮಾದಪ್ಪ ಸರ್ ಅವರಿಗೆ ಒಳ್ಳೆ ಹೆಸರಿದೆ ಕೊಡಗಲ್ಲಿ. ಹಾಗಾಗಿ ಅವರ ಸ್ಮರಣಾರ್ಥವಾಗಿ ಇವತ್ತು ಅವರ ಮಗ ಮತ್ತು ಅವರ ಸೊಸೆ ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಮಧ್ಯಾಹ್ನ ವೇಳೆಯ ಒಂದು ಅನ್ನದಾನ ಕಾರ್ಯಕ್ರಮವನ್ನು ನಿಮಗೆಲ್ಲರಿಗೂ ಹಮ್ಮಿಕೊಂಡಿದ್ದಾರೆ. ಬಹುಶಃ ಒಂದು ಶ್ರೇಷ್ಠವಾದ ಕಾರ್ಯ. ಯಾಕಂತ ಹೇಳಿದ್ರೆ ಡಿ.ಎಸ್. ಮಾದಪ್ಪ ಸರ್ ಅವರು ಈ ಭೂಮಿಯನ್ನು ಬಿಟ್ಟು ವರ್ಷಗಳಾದರೂ ಕೂಡ
ಅವನ್ನ ಇನ್ನೂ ನೆನಪು ಮಾಡಿಕೊಳ್ತೀವಿ ಕೊಂಡು ಈ ರೀತಿ ಕಾರ್ಯಕ್ರಮವನ್ನು ನಡೆಸ್ತಿರೋದು ಬಹಳ ಅದೊಂದು ನಿಮ್ಮ ಸಮ್ಮುಖದಲ್ಲಿ ಮಾಡೋದೊಂದು ಉತ್ತಮವಾದ ಕಾರ್ಯ ಅಂತ ಹೇಳ್ತಾ ಮಾದಪ್ಪ ಅವರ ಸ್ಮರಣಾರ್ಥ ಆಶ್ರಮದ ಹಿರಿಯ ನಾಗರಿಕರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅದೇ ಬಿಡ್ತಿರೋದಲ್ಲ